ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹೇಗಿದೆ ನಮ್ಮನೆ ಪೂಜೆ? ನಿನ್ನೆ ಚಟ್ಟಿ ಅಮಾವಾಸ್ಯೆ ಇದ್ದಿದ್ದ ಕಾರಣ ನನ್ನ ಫೋಟೋ ಎಲ್ಲ ಚೆನ್ನಾಗಿ ತೆಗೆದು ಒರೆಸಿ ತೊಳೆದು, ಹಾಗೆ ಕಳಶನೂ ಕೂಡ ಮತ್ತೆ ನೀಟಾಗಿ ತೊಳೆದು ಅಕ್ಕಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಕಳಶ ಕುಂಡಿಸಿದೆ. ಆ್ಯಕ್ಚುಲಿ ಯಾಕೆ ಕಳಶ ಕುಂಡಿಸ್ತೀರಾ, ಹಾಗೆ ಪೂಜೆ ಮಾಡ್ಬೋದಲ್ಲ ಅಂತ ಕೇಳಿದ್ರಿ. ಮನೇಲಿ ಯಾಕೆ ಕಳಶ ಕುಂಡಿಸ್ತೀವಿ ಅಂತಂದರೆ, ಕಳಶದಲ್ಲಿ ಲಕ್ಷ್ಮೀದೇವಿ ವಾಸವಾಗಿರ್ತಾಳೆ ಅನ್ನೋ ನಂಬಿಕೆಗೋಸ್ಕರ ನಾವು ಕಳಶ ಇರ್ತೀವಿ. ಹಾಗೆ ನಮ್ಮ ಆಸೆಗಳನ್ನು ಪೂರೈಸೋ ಸಲುವಾಗಿ ಕಳಶ ಇರ್ತೀವಿ. ಕುಟುಂಬದಲ್ಲಿ ಹಿತದೃಷ್ಟಿಗಾಗಿ, ಹಾಗೆ ಸಂಪತ್ತು, ಉತ್ತಮ ಆರೋಗ್ಯಕ್ಕಾಗಿ, ವಿದ್ಯಾಭ್ಯಾಸ ಮಕ್ಕಳಿಗೆ ವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ, ಮದುವೆ ಆಗದಿರೋರಿಗೆ ಮದುವೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಹಾಗೆ ಮಕ್ಕಳಾಗದಿರೋರಿಗೆ ಮಕ್ಕಳಾಗಲಿ ಅನ್ನೋ ಕಾರಣಕ್ಕೋಸ್ಕರ, ವಿವಿಧ ಪ್ರಯತ್ನಗಳಲ್ಲಿ ಹಾಗೆ ಯಶಸ್ಸಿನ ಕಾರಣಕ್ಕೋಸ್ಕರ ನಾವು ಈ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಕಳಶನ ಯಾವಾಗ ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆ ಕಳಶದಲ್ಲಿ ಏನೇನು ಹಾಕಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.